ನಮಸ್ಕಾರ. ಓಂ ಸಾಯಿ ಯೋಗ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಕಲಿಯುತ್ತಿರುವ ಆಸನದ ಹೆಸರು ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ ಅಂದರೆ ನಾವು ಶ್ವಾನ ಎಂದರೆ ನಾಯಿ ಎಂದರ್ಥ. ಅಧೋಮುಖ ಅಂದರೆ ಕೆಳಭಾಗಕ್ಕೆ ಕೆಳಮುಖವಾಗಿ ಇರುವುದಕ್ಕೆ ಅಧೋಮುಖ ಅಂತ ಕರೀತೀವಿ. ನಾಯಿ ಮಲಗಿ ಎದ್ದಾಗ ಮುಂದಿನ ಕಾಲನ್ನು ಹಿಗ್ಗಿಸುತ್ತಾ ಸೊಂಟವನ್ನು ಮೇಲಕ್ಕೆ ಎತ್ತುವುದನ್ನು ನಾವು ಗಮನಿಸಿರಬಹುದು. ಇದೇ ಭಂಗಿಗೆ ಹೋಲುವ ಆಸನವೇ ಅಧೋಮುಖ ಶ್ವಾನಾಸನ. ಈಗ ನಮ್ಮ ವಿದ್ಯಾರ್ಥಿನಿಯರ ಪರಿಚಯ. ನಮಸ್ಕಾರ, ನನ್ನ ಹೆಸರು ಚಂದ್ರಕಲಾ. ನಮಸ್ಕಾರ, ನನ್ನ ಹೆಸರು ರೀತಾ ಸುಂದರ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ. ನಮಸ್ಕಾರ, ನನ್ನ ಹೆಸರು ಸುಮಾ. ನಮಸ್ಕಾರ, ನನ್ನ ಹೆಸರು ಶರಣ್ಯ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಅಧೋಮುಖ ಶ್ವಾನಾಸನ. ಮೊದಲಿಗೆ ಶಶಂಕಾಸನದಲ್ಲಿ ಕುಳಿತುಕೊಳ್ಳಿ. ಶಶಂಕಾಸನದಲ್ಲಿ ಎರಡೂ ಕಾಲುಗಳ ಬೆರಳುಗಳನ್ನು ನೆಲಕ್ಕೆ ತಾಗಿಸಿ, ಹಸ್ತವನ್ನು ನೆಲಕ್ಕೆ ಒತ್ತಿರಬೇಕು. ಹೊಟ್ಟೆಯ ಭಾಗ ನೆಲಕ್ಕೆ ತಾಗಿರುವಂತಹ ಸ್ಥಿತಿ. ಈಗ ಹಸ್ತವನ್ನು ನೆಲಕ್ಕೆ ಒತ್ತಿ ಸೊಂಟವನ್ನು ಸಂಪೂರ್ಣವಾಗಿ ಮೇಲಕ್ಕೆ ಎತ್ತುತ್ತಾ ಬನ್ನಿ. ಹಿಮ್ಮಡಿಯನ್ನು ನೆಲಕ್ಕೆ ಒತ್ತಿ ಸಾಧ್ಯವಾಗದೆ ಇದ್ದಾಗ ಸ್ವಲ್ಪ ಮುಂದಕ್ಕೆ ನಡೆಯುತ್ತಾ ಬನ್ನಿ. ಹಿಮ್ಮಡಿಗಳ ಮಧ್ಯ 1 ಅಡಿಯಷ್ಟು ಅಂತರವಿರಲಿ. ಎರಡೂ ಮಂಡಿಗಳನ್ನು ತೊಡೆ ಬಿಗಿಗೊಳಿಸಿ ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಳಿ. ಬೆನ್ನನ್ನು ಆದಷ್ಟು ಒಳಗಡೆ ತಳ್ಳಿ. ಇಲ್ಲಿ 10 ಬಾರಿ ದೀರ್ಘವಾದ ಉಸಿರಾಟ. ಈಗ ಶಶಂಕಾಸನದಲ್ಲಿ ವಿಶ್ರಾಂತಿ. ಅಧೋಮುಖ ಶ್ವಾನಾಸನ ಮಾಡುವುದರಿಂದ ಏನೆಲ್ಲ ಉಪಯೋಗಗಳಿವೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಆಸನವನ್ನು ಮಾಡುವುದರಿಂದ ಯಾರು ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತೊಡಗಿರುತ್ತಾರೋ ಅವರಿಗೆ ತುಂಬಾ ಒಳ್ಳೆಯ ಆಸನ. ಅತಿ ಬೇಗ ಜನ್ಮವಾಗುವ ಶರೀರದವರಿಗೆ ಈ ಆಸನ ಮಾಡುವುದರಿಂದ ದೇಹಕ್ಕೆ ಚೈತನ್ಯ ಬರೋದು, ಕೈಕಾಲುಗಳು ಬಲಿಷ್ಠವಾಗುವುದು. ಹಾಗೇನೆ ಈ ಆಸನವನ್ನು ಮಾಡೋದ್ರಿಂದ ಸಯಾಟಿಕ್ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ತುಂಬಾ ಒಳ್ಳೆಯ ಆಸನ. ಅಂತೆಯೇ ಶರೀರದ ಎಲ್ಲಾ ಭಾಗಗಳಿಗೂ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುವುದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.